ವೇಣುಗೋಪಾಲ್ ನೇತೃತ್ವದಲ್ಲಿ ಸಭೆ ನಡೆಯಲಿದೆ. ನಾಳೆ ಏನಾಗಬಹುದು, ಏನೇನೆಲ್ಲ ಆಗಬಹುದು, ನಾಳೆ ನನಗೆ ಕೆಟ್ಟ ಕ್ಯೂರಿಯಾಸಿಟಿ ಇದೆ, ನಾಳೆ ಏನೇನಾಗಬಹುದು ಅಂತ. ಯಾಕೆ ಅಂತಂದರೆ ಈಗಾಗಲೇ ಒಂದು ನಿರ್ಧಾರ ಅಂತೂ ಆಗಿದೆ, ರಾಜೀನಾಮೆ ಕೊಡ್ತೀನಿ ಅಂತ. ಬಟ್ ನಾಳೆ ನಡೆಯಬಹುದಾದ ಬೆಳವಣಿಗೆಗಳು, ಮಾರುತಿ ಒಂದು ಮಾತು ಹೇಳ್ತಾ ಇದ್ರು, ಪತ್ರ ಸಂಗ್ರಹ ಸಹಿ ಸಂಗ್ರಹ ಮಾಡ್ತೀವಿ ಅಂದಿದ್ದಕ್ಕೆ ನೋ ಬೇಡ, ಆ ಥರದ್ದೇನು ಮಾಡಬೇಡಿ ಅಂತ ಹೇಳಿದರು ಅಂತ. ಇನ್ನೂ ಕೆಲವರಿದ್ದಾರೆ ಅಭಿಮಾನಿಗಳು, ಅವ್ರನ್ನ ಪ್ರೀತಿಸುವವರು, ಅವ್ರ ಜೊತೆ ಇರೋರು, ಅವರ ಆಪ್ತರು, ಸಹಜವಾಗಿ ವಿರೋಧ ವ್ಯಕ್ತಪಡಿಸುವವರು, ಅವ್ರನ್ನ ಇವ್ರು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ನಾಳೆ ಏನಾಗ್ಬೋದು ಸರ್, ನಾಳೆ ನಡೆಯಬಹುದಾದಂಥ ಬೆಳವಣಿಗೆಗಳೇನು? ಈ ಸಹಿ ಸಂಗ್ರಹಣೆ ಈ ಥರದ ವಿಚಾರಗಳು ಕಾಂಗ್ರೆಸ್ಸಿನ ಈ ಸಂದರ್ಭದಲ್ಲಿ ಯಾವುದೇ ಪರಿಣಾಮ ಬೀರೋದಿಲ್ಲ. ಆಮೇಲೆ ನಾಳೆ ದಿನ ಏನಾಗುತ್ತೆ ಅಂದರೆ, ಬೆಳಗ್ಗೆ ಕರೆದು ಸಿದ್ದರಾಮಯ್ಯನವರು ಒಂದು ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ, ತಮ್ಮ ಹಿತೈಷಿಗಳಿಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಜೊತೆಯಲ್ಲಿ ಕೂತ್ಕೊಂಡು ಒಂದು ಬ್ರೀಫಿಂಗ್ ಕೊಡ್ತಾರೆ. ಹಿಂಗೆ ಆಯ್ತಪ್ಪ, ನಾನು ಒಪ್ಕೊಂಡ್ಬಂದಿದ್ದೇನೆ, ರಾಜೀನಾಮೆ ಕೊಡೋಣ ಅಂತೇಳಿ. ರಾಜೀನಾಮೆ ಕೊಟ್ಟಾದ ಮೇಲೆ ಮತ್ತೊಬ್ಬ ಹೊಸ ನಾಯಕನನ್ನು ಆಯ್ಕೆ ಮಾಡಬೇಕಲ್ಲ CLP ಸಭೆಯಲ್ಲಿ. ಅಲ್ಲ ಸರ್, ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಆ ಚರ್ಚೆ ನಡೆಯುತ್ತೆ. ಚರ್ಚೆ ಆದಮೇಲೆ ಒಂದು ಪ್ರೆಸ್ ಮೀಟ್ ಇದೆ. ಹೌದು. ಸೊ ಪ್ರೆಸ್ ಮೀಟ್ ಅಲ್ಲಿ ಅವರು ಮಾತಾಡ್ತಾರ, ಒಂದು ವಿದಾಯದ ಭಾಷಣ ಮಾಡಬೇಕಾಗತ್ತೆ. ಅದು ವಾಡಿಕೆ. ಇಲ್ಲಿವರೆಗೂ ಯಾರು ಕೂಡ, ಅದು ಯಡಿಯೂರಪ್ಪ ಆಗಲಿ ಯಾರೇ ಆಗಲಿ, ಒಂದು ರಾಜೀನಾಮೆ ಕೊಡಬೇಕಾದ್ರೆ ಅಥವಾ ಅಧಿಕಾರವನ್ನು ಕೇಳೋದಕ್ಕೆ ಹೋಗ್ಬೇಕಾದ್ರೆ ರಾಜಭವನಕ್ಕೆ, ಲೋಕಭವನ, ಈಗ ಲೋಕಭವನ ಅಂತೀವಿ, ಅದಕ್ಕೆ ಹೋಗುವಾಗ ಮಾಧ್ಯಮದ ಜೊತೆಲಿ ಒಂದು ಮಾತಾಡಿ ಒಂದು ಬ್ರೀಫಿಂಗ್ ಕೊಟ್ಟು ಹೋಗೋದು ವಾಡಿಕೆ. ಅಷ್ಟನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಸಿದ್ದರಾಮಯ್ಯ ಅಷ್ಟು ಕೂಡ ಐ ಡೋಂಟ್ ಥಿಂಕ್ ಯು ವಿಲ್ ಡಿಪಾರ್ಟ್ ದ್ಯಾಟ್ ಫ್ರಮ್ ಟ್ರೆಡಿಷನ್. ನಾಳೆ ಹೇಳ್ತಾರ, ನಾನು ಕೊಟ್ಟಿದ್ದೆ ಮಾತು ಕೊಡಕ್ಕೆ ಹೋಗ್ತಿದ್ದಾರೆ ಅಂತ ಹೇಳ್ತಾರೆ. ರಾಜೀನಾಮೆ ನಾನು ಕೊಟ್ಟಿದ್ದೆ ಮಾತು, ಅದಕ್ಕೋಸ್ಕರ ಹೇಳ್ತಾರೆ. ನಾನು ಯಾಕೆ ನಿರ್ಗಮಿಸ್ತಾ ಇದ್ದೇನೆ ಅನ್ನೋದಕ್ಕೆ ಒಂದು ಕಾರಣ ಬೇಕಲ್ಲ. ಅದನ್ನು ಊಹೆ ಮಾಡೋದು ಕಷ್ಟ, ಯಾಕಂದ್ರೆ ಇಲ್ಲಿವರೆಗೂ ಒಪ್ಕೊಂಡಿಲ್ಲ ಅವರು. ಇಲ್ಲಿವರೆಗೂ ಮಾತು ಕೊಟ್ಟಿದ್ದೆ, ಅದಕ್ಕೋಸ್ಕರ ನಾನು ಅಥವಾ ಹೈಕಮಾಂಡ್ ಹೇಳಿದೆ ನನ್ನನ್ನ. ಬಟ್ ಕಾರಣ ಬೇಕಲ್ಲ. ಈಗ ಕೇಳ್ತಾ ಇರೋ ಜನ ಬಂದು ಕೇಳ್ತಾ ಇರೋದು, ಎಸ್ ತಮ್ಮನ್ನ ಕೆಳಗಿಳಿ ಅಂತ ಹೇಳ್ತಾ ಇದೆ ಹೈಕಮಾಂಡ್, ಫೇರ್ ಇನಫ್. ಯಾಕಿಳಿ ಅಂತ ಹೇಳ್ತಾ ಇದೆ? ಎರಡು ಮಾತಿಗೆ ಮುಜುಗರದ ಪ್ರಶ್ನೆ ಪತ್ರಕರ್ತರು ಕೇಳ್ತಾರೆ ನಾಳೆ. ನಾನು ಮಾತು ಏನ್ ಹೇಳ್ತಾರೆ ಅಂತ ಅದೇ ಹೇಳ್ತಿದ್ದೇನೆ. ನಾನು ಮಾತು ಕೊಟ್ಟಂತೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ಅಂದ್ರೆ, ಮಾತು ಕೊಟ್ಟಿಲ್ಲ ಅಂತ ಹೇಳಿದ್ರಲ್ರಿ ಇಷ್ಟು ದಿನ ಅಂತ ನಾನು ಕೇಳ್ತೇನೆ. ಆಮೇಲೆ ಹೈಕಮಾಂಡ್ ಹೇಳ್ತಾನೆ ರಾಜೀನಾಮೆ ಹೈಕಮಾಂಡ್ ಹೇಳಿದಾಗೆಲ್ಲ ಕೇಳ್ಬಿಡ್ತಾರೆ ನೀವು. ಹೈಕಮಾಂಡ್ ಹೇಳೋದಕ್ಕೆ ಹಂಗಾದ್ರೆ ನೀವು ಆಡಳಿತ ಚೆನ್ನಾಗಿಲ್ಲ ಅಂತಾನ? ಸೊ ಇವೆಲ್ಲ ಪ್ರಶ್ನೆಗಳು ಇರ್ತವೆ. ಬಟ್ ಇದನ್ನ ಎದುರಿಸಬೇಕಾಗ್ತದೆ. ಇಟ್ ಇಸ್ ಇನ್ಎವಿಟೇಬಲ್, ಅನಿವಾರ್ಯ ಇದು. ಅದು ಎದುರಿಸ್ತಾರೆ. ಮತ್ತೆ ಸಿದ್ದರಾಮಯ್ಯ ಅವ್ರದೇ ಶೈಲಿಯಲ್ಲಿ, ಸ್ವಲ್ಪ ತಮಾಷೆಯಲ್ಲಿ, ಸ್ವಲ್ಪ ಹುಸಿ ಮುನಿಸಿನಲ್ಲಿ ಮುಗಿಸ್ಕೊಂಡು ಹೋಗ್ತಾರೆ ಸ್ವಲ್ಪ ಅಂತ ಅನ್ಕೊಂಡು ಹೀಗೆ ಮುಗಿಸ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇಟ್ ಈಸ್ ಇನ್ಎವಿಟೇಬಲ್, ಅನಿವಾರ್ಯ ಇದು. ಅದಾದ್ಮೇಲೆ CLP ಇಲ್ಲಿ ನಾವು ಏನಾಗ್ತದೆ, ಹೊಸ ನಾಯಕನ ಆಯ್ಕೆ ಇದೆಯಲ್ಲ, ಅವಾಗ ಸಾಮಾನ್ಯವಾಗಿ CLP ಒಂದು ವಾಡಿಕೆ ಇದೆ, ಒಂದು ಲೈನ್ ರೆಸಲ್ಯೂಷನ್ ಪಾಸ್ ಮಾಡ್ತಾರೆ ಅವರು. ನಾವು ಹೊಸ ನಾಯಕನ ಆಯ್ಕೆ ಮಾಡೋ ಎಲ್ಲ ಸ್ವಾತಂತ್ರ್ಯವನ್ನು ನಮ್ಮ ಹೈಕಮಾಂಡ್ ಕೊಟ್ಟಿದ್ದೇವೆ ಅಂತೇಳಿ ಹೆಸರು ಹೇಳೋದಿಲ್ಲ. ಪಾರ್ಟಿ ಹೈಕಮಾಂಡ್ಗೆ, ನಮ್ಮ ಕಾಂಗ್ರೆಸ್ನ ಕೇಂದ್ರ ಹೈಕಮಾಂಡ್ಗೆ, ಕೇಂದ್ರ ನಾಯಕರುಗಳಿಗೆ ಒಂದು ಲೈನ್ ರೆಸಲ್ಯೂಷನ್, ಒಂದು ಲೈನ್ ಇದನ್ನ ನಾವು ಕೊಡ್ತೇವೆ ಅಂತ. ಅವ್ರು ಮೂಗು ಮುಚ್ಚಿದ್ರೆ ನಾವು ಬಾಯಿ ತೆಗಿತೀವಿ ಅಂತ ಅಷ್ಟೇ. ಪಾರ್ಟಿ ಹೈಕಮಾಂಡ್ DK ಶಿವಕುಮಾರ್ ಹೆಸರು ಹೇಳ್ತಾರೆ, ಮುಂದೆ ದಟ್ಸ್ ಎನಿಬಡೀಸ್ ಗೆಸ್ ವಾಟ್ ಹ್ಯಾಪನ್ಸ್. ಸೊ ಹೀಗೆ ಇರುವಾಗ ಅನೇಕ ಕಂಪ್ಯಾರಿಸನ್ ಮಾಡ್ತಾ ಇದೀವಿ ನಾವು. ಈಗ ನಾಳೆಯ ಇಷ್ಟ ಆಗೋದು ಹೇಳಿ ಆದಮೇಲೆ ಗ್ರೋವರ್ ಹೋದ್ರು ಅನ್ಸುತ್ತೆ, BS ಯಡಿಯೂರಪ್ಪ ಜೊತೆಲಿ ಕಂಪ್ಯಾರಿಸನ್ ನಡೀತು ತುಂಬ ಸರ್ತಿ. ಯಡಿಯೂರಪ್ಪ ಟ್ರಾಜೆಕ್ಟ್ರಿನೇ ಬೇರೆ, ಸಿದ್ದರಾಮಯ್ಯ ಟ್ರಾಜೆಕ್ಟ್ರಿನೇ ಬೇರೆ, ಜರ್ನಿನೇ ಬೇರೆ. ಯಡಿಯೂರಪ್ಪ 2008 ಒಂದು ವಿಕ್ಟ್ರಿಯನ್ ಫಸ್ಟ್ BJP ಕನಸು ಮನಸ್ಸಲ್ಲಿ ಕಾಣದಂಥ ಏನು ರಾಜ್ಯ ಸಿಕ್ತಲ್ಲ BJPಗೆ ಯಡಿಯೂರಪ್ಪ ಅವರಿಂದ, ಅದಕ್ಕೆ ಸಂಪೂರ್ಣ ಕ್ರೆಡಿಟ್ ಯಡಿಯೂರಪ್ಪ ಅವ್ರದೇ 2008. ಆಮೇಲೆ 2013ಗೆ BJP ಸೋತಲ್ಲ, ಆ ಸೋಲಿಗೆ ಸಂಪೂರ್ಣ ಹೊಣೆ ಯಡಿಯೂರಪ್ಪನೇ. ಸೊ ಹೀಗಿರುವಾಗ ಸಿದ್ದರಾಮಯ್ಯ ವಾಸ್ ನಾಟ್ ಲೈಕ್ ದ್ಯಾಟ್. ಸಿದ್ದರಾಮಯ್ಯ ಒಂದು DK ಜಂಟಿ ಎಫರ್ಟ್, ಜಾಯಿಂಟ್ ಎಫರ್ಟ್ ಇದು. ಹೀಗಿರುವಾಗ ಆ ರೀತಿಯ ಒಂದು ಸಾರಾಸಗಟಾಗಿ, ಯಾಕಂದರೆ ಇನ್ನೊಂದು ಗಮನಿಸಬಹುದು ನೀವು, ನಾವು ಇಷ್ಟೆಲ್ಲ ಒಂದು ಪುಷ್ ಬ್ಯಾಕನ್ನು, ಒಂದು ವಿರೋಧವನ್ನು ನೋಡ್ತಾ ಇದ್ರು ಕೂಡ ಅಷ್ಟಾಗಿ ಜನರು ಕೋಪಗೊಂಡಿಲ್ಲ. ಸಿದ್ದರಾಮಯ್ಯ ಯಾಕೆ ಹಿಡಿತಾರೆ ಅಂತ ಅಷ್ಟಾಗಿ ಕೋಪಗೊಂಡಿಲ್ಲ ಜನ ಬೀದಿಗಿಡಿದಿಲ್ಲ. ಇಟ್ ಈಸ್ ನಾಟ್ ಬಿಕಾಸ್ ದೇ ಆಲ್ ನ್ಯೂ. ಎಲ್ರಿಗೂ ಗೊತ್ತಿತ್ತು ಈ ಥರ ಮಾತುಕತೆ ಆಗಿದೆ. ಜೊತೆಯಲ್ಲಿ DK ಶಿವಕುಮಾರ್ಗೂ ಕೂಡ ಒಂದು ಮಟ್ಟದ ಬೆಂಬಲ ಇದೆ. ಅವ್ರಿಗೂ ಕೂಡ ಮುಖ್ಯಮಂತ್ರಿ ಆಗಬೇಕು ಅಂದರೆ ಓಟ್ ಹಾಕಿದ್ರೆ, ಅವ್ರಿಗೆ ಓಟ್ ಹಾಕಿದವರು 5% ಒಕ್ಕಲಿಗರು. ಈ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಒಂದು ಕಾಂಗ್ರೆಸ್ ಹೈಕಮಾಂಡ್ಗೆ. ಇನ್ನೊಂದು, ಕಾಂಗ್ರೆಸ್ ಇತ್ತೀಚಿನ ದಿನಗಳಲ್ಲಿ, ಸಿದ್ದರಾಮಯ್ಯ ನಂತರ ದಿನಗಳಲ್ಲಿ ಕೇವಲ ಅಹಿಂದಕ್ಕೆ ಮಾತ್ರ ಸೀಮಿತವಾದ ಪಕ್ಷ ಅಂತ
ಒಂದು ಲಿಮಿಟೆಡ್ ಒಂದು ಪರಿಮಿತ ಐಡೆಂಟಿಟಿಗೆ ಒಳಗಾಗುವ ಅಪಾಯ ಇತ್ತು. ಈಗ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ನಾವು ಎಲ್ಲ ಸಮುದಾಯಗಳ ಒಂದು ಬಿಗ್ ಟೆಂಟ್ ಪಾರ್ಟಿ ಅಂತ ಮತ್ತೆ ಅವರು ಅದನ್ನು ಮರು ನಿರ್ಮಾಣ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಹೊಸ ನಾಯಕತ್ವ ಬೇಕಾಗ್ತದೆ, ಅದಕ್ಕೋಸ್ಕರ ಹೊಸ ಜನರೇಷನ್ ಶಿಫ್ಟ್ ಅಂತ ಇದ್ರಲ್ಲ ಅದು ಬೇಕಾಗ್ತದೆ. ಮತ್ತು ಸಮಾಜವಾದ ಭಾಳ ಇಟ್ಸ್ ಅ ಬಿಗ್ ಡ್ರೀಮ್. ನಾನು ಕಾಲೇಜಲ್ಲಿರುವಾಗ ಸಮಾಜವಾದಿ, ಒಂದು ಕಾಲದಲ್ಲಿ ಕಮ್ಯುನಿಸ್ಟ್ ಕೂಡ. ಬಟ್ ಇವೆಂಚುಲಿ ವಾಟ್ ಐ ಆಮ್ ಸೀಯಿಂಗ್ ಇನ್ ದ ವರ್ಲ್ಡ್, ಇಡೀ ಜಗತ್ತಲ್ಲಿ ಸಮಾಜವಾದ ಕಮ್ಯುನಿಸಮ್ ಎಲ್ಲ ಔಟ್ಡೇಟ್ ಆಗಿದೆ ಈಗ. ಎಕ್ಸಾಕ್ಟ್ಲಿ.